ಸ್ನೇಹಿತರೆ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 22 ಜನವರಿ 2024ರಂದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಮಲಲ್ಲಾ ಅಥವಾ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಅಂದರೆ ಪವಿತ್ರೀಕರಣ ಮಾಡಿದ್ರು. ಈ ದೇವಾಲಯದ ನಿರ್ಮಾಣದ ಹೊಣೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ್ದು ಆಗಿತ್ತು. ಸ್ನೇಹಿತರೆ, ಹಿಂದೂ ಧರ್ಮದ ಪ್ರಧಾನ ದೇವತೆಯಾದ ರಾಮನ ಜನ್ಮಭೂಮಿ ಅಯೋಧ್ಯೆ. ರಾಮ ಮಂದಿರವು ಭಾರತದ ಉತ್ತರ ಪ್ರದೇಶದಲ್ಲಿ ಇದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ವಿವಾದಿತ ಭೂಮಿಯನ್ನು ಹಿಂದೂಗಳಿಗೆ ದೇವಾಲಯ ನಿರ್ಮಿಸಲು ತೀರ್ಪನ್ನು ನೀಡಿತ್ತು. ರಾಮ ಮಂದಿರ ನಿರ್ಮಾಣದ ಪ್ರಾರಂಭಕ್ಕಾಗಿ ಭೂಮಿ ಪೂಜೆ ನಡೆದದ್ದು ಆಗಸ್ಟ್ 5, 2020ರಂದು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಭೂಮಿ ಪೂಜೆಯನ್ನು ನೆರವೇರಿಸಿದ್ರು. ವಿಷ್ಣುವಿನ ಅವತಾರವಾದ ರಾಮನು ಪ್ರಾಚೀನ ಭಾರತೀಯ ಮಹಾಕಾವ್ಯ ರಾಮಾಯಣದ ಪ್ರಕಾರ ಐತಿಹಾಸಿಕವಾಗಿ ವಿಷ್ಣು ದೇವರ ಅವತಾರ ಎಂದು ಪರಿಗಣಿಸಲ್ಪಟ್ಟಿರುವಂತಹ ರಾಮನು ಭಾರತದೆಲ್ಲೆಡೆ ಪೂಜಿಸಲ್ಪಡುವ ಹಿಂದೂ ದೇವರು. ಪ್ರಾಚೀನ ಭಾರತೀಯ ಮಹಾಕಾವ್ಯ ಆಗಿರ್ತಕ್ಕಂತಹ ರಾಮಾಯಣದ ಪ್ರಕಾರ ರಾಮನು ಅಯೋಧ್ಯೆಯಲ್ಲಿ ಜನಿಸ್ತಾನೆ. ಇದನ್ನು ರಾಮ ಜನ್ಮಭೂಮಿ ಅಥವಾ ರಾಮಲಲ್ಲಾ ಅಂದರೆ ರಾಮನ ಬಾಳರೂಪ, ಅವರ ಜನ್ಮಸ್ಥಳ ಅಂತ ಕೂಡ ಕರೀತಾರೆ. 15ನೇ ಶತಮಾನದಲ್ಲಿ ಮೊಘಲರು ರಾಮ ಜನ್ಮಭೂಮಿಯಲ್ಲಿ ಬಾಬರಿ ಮಸೀದಿ ಎಂಬ ಮಸೀದಿಯನ್ನು ನಿರ್ಮಾಣ ಮಾಡ್ತಾರೆ. ಹಿಂದೂ ದೇವಾಲಯವನ್ನು ಧ್ವಂಸ ಮಾಡಿದ ನಂತರ ಮಸೀದಿಯನ್ನು ನಿರ್ಮಿಸಲಾಗಿದೆ ಅಂತ ಹೇಳಿ ಹಿಂದೂಗಳು ಹೋರಾಟವನ್ನು ಆರಂಭ ಮಾಡ್ತಾರೆ. 1850ರ ದಶಕದಲ್ಲಿ ಪುನಃ ಹಿಂಸಾತ್ಮಕ ವಿವಾದಕ್ಕೆ ಎಡೆ ಮಾಡಿಕೊಡುತ್ತೆ. ವಿಶ್ವ ಹಿಂದೂ ಪರಿಷತ್ತು ರಾಮ ಜನ್ಮಭೂಮಿಯ ಶಿಲಾನ್ಯಾಸವನ್ನು ನಡೆಸಲು 1980ರ ದಶಕದಲ್ಲಿ ಪ್ರಯತ್ನ ಮಾಡುತ್ತೆ. ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಪೀಠ ಶಿಲಾನ್ಯಾಸಕ್ಕೆ ತಡೆಯಾಜ್ಞೆಯನ್ನು ನೀಡುತ್ತೆ. ನಂತರ ವಿವಾದಿತವಲ್ಲದ ಜಾಗದಲ್ಲಿ ಶಿಲಾನ್ಯಾಸ ನಡೆಸಲು ಅನುಮತಿ ಕೂಡ ನೀಡುತ್ತೆ. ಆಗಿನ ಗೃಹ ಸಚಿವ ಬೂಟಾ ಸಿಂಗ್, BHP ನಾಯಕ್ ಅಶೋಕ್ ಸಿಂಘಲ್ ರವರಿಗೆ ಔಪಚಾರಿಕವಾಗಿ ಅನುಮತಿಯನ್ನು ಕೂಡ ನೀಡುತ್ತೆ. ನವೆಂಬರ್ 9, 1989ರಂದು BHP ನಾಯಕರು ಹಾಗೂ ಸಾಧುಗಳ ಗುಂಪು ಹಳ್ಳ ತೆಗೆದು ಅಡಿಪಾಯ ಹಾಕುತ್ತೆ. ಗರ್ಭಗುಡಿ ವಿವಾದಿತ ಸ್ಥಳದಲ್ಲಿತ್ತು. ಬಿಹಾರ ಮೂಲದ ದಲಿತ ನಾಯಕ ಶಿಲಾನ್ಯಾಸ ಮಾಡಿದ ಮೊದಲ ಜನರಲ್ಲಿ ಒಬ್ಬರಾದರು. ಮುಂದಿನ ದಿನಗಳಲ್ಲಿ ವಿವಾದಿತ ಭೂಮಿಯ ಕುರಿತಾಗಿ ಸುದೀರ್ಘ ಕಾನೂನು ವಿವಾದಗಳು ಕೂಡ ನಡೆಯುತ್ತೆ. ದೇವಾಲಯದ ದೇವತೆಯಾದ ರಾಮಲಲ್ಲಾ ಹೆಸರಿನಲ್ಲಿ 1989ರಲ್ಲಿ ದಾವೆ ಕೂಡ ಹೂಡಲಾಗುತ್ತೆ. ವಿವಾದಿತ ಭೂಮಿಯನ್ನು ಸರ್ಕಾರ ರಚಿಸಿದ ಶ್ರೀ ರಾಮ್ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಹಸ್ತಾಂತರಿಸಲು ನಿರ್ಧಾರ ಮಾಡುತ್ತೆ. 2020ರ ಫೆಬ್ರವರಿ 5ರಂದು ಪ್ರಧಾನಮಂತ್ರಿ ಸಚಿವಾಲಯವು ದೇವಾಲಯವನ್ನು ನಿರ್ಮಿಸುವ ಯೋಜನೆ. ಸ್ನೇಹಿತರೆ, ಹಾಗಾದರೆ ಬನ್ನಿ ಇವತ್ತಿನ ದಿನ ಅಯೋಧ್ಯೆಯ ಸಂಪೂರ್ಣ ಇತಿಹಾಸವನ್ನು ನನ್ನ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ವಿಷ್ಣುವಿನ ಅವತಾರವಾದಂತಹ ರಾಮನು ಹಿಂದೂಗಳ ಪ್ರಧಾನ ದೇವತೆ. ಪ್ರಾಚೀನ ಭಾರತೀಯ ಮಹಾಕಾವ್ಯ ರಾಮಾಯಣದ ಪ್ರಕಾರ ರಾಮನು ಅಯೋಧ್ಯೆಯಲ್ಲಿ ಜನ್ಮ ತಾಳಿದನು ಎಂದು ಹೇಳಲಾಗಿದೆ. 16ನೇ ಶತಮಾನದಲ್ಲಿ ಬಾಬರ್ ತನ್ನ ಉತ್ತರ ಭಾರತಾದ್ಯಂತ ದೇವಾಲಯಗಳ ದಾಳಿಗಳ ಸರಣಿಯಲ್ಲಿ ದೇವಾಲಯದ ಮೇಲೆ ದಾಳಿ ಮಾಡಿ ಈ ಒಂದು ಅಯೋಧ್ಯೆಯ ದೇವಾಲಯವನ್ನು ಕೂಡ ನಾಶಪಡಿಸ್ತಾನೆ. ನಂತರ ಮೊಘಲರು ಬಾಬರಿ ಮಸೀದಿ ಎಂಬ ಮಸೀದಿಯನ್ನು ಈ ಸ್ಥಳದಲ್ಲಿ ನಿರ್ಮಾಣ ಮಾಡ್ತಾರೆ. ಇದು ರಾಮನ ಜನ್ಮಸ್ಥಳವಾದ ರಾಮ ಭೂಮಿಯ ಸ್ಥಳವೆಂದು ನಂಬಲಾಗಿದೆ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣಗೊಳ್ಳುತ್ತಿರುವ ಈ ಸ್ಥಳದಲ್ಲಿ ಹಿಂದೆ ಇದ್ದ ಹಿಂದೂ ದೇವಾಲಯವನ್ನು 16ನೇ ಶತಮಾನದ ಆರಂಭದಲ್ಲಿ ಮೊದಲ ಮೊಘಲ್ ಚಕ್ರವರ್ತಿ ಮಸೀದಿಯ ನಿರ್ಮಾಣಕ್ಕಾಗಿ ನಾಶಪಡಿಸಿದನು ಎಂದು ಇತಿಹಾಸ ಹೇಳುತ್ತೆ. ಇದನ್ನು ಆಧುನಿಕ ಕಾಲದಲ್ಲಿ ಬಾಬರಿ ಮಸೀದಿ ಅಂತ ಕೂಡ ಕರೆಯಲಾಗ್ತಾ ಇದೆ. ಪುರಾತತ್ವ ಶಾಸ್ತ್ರದ ಪುರಾವೆಗಳು ಮಸೀದಿಯು ತನ್ನದೇ ಆದ ಅಡಿಪಾಯವನ್ನು ಹೊಂದಿಲ್ಲ, ಬದಲಾಗಿ ಇದು ಹಿಂದೂ ದೇವಾಲಯದ ಮೇಲೆ ನಿರ್ಮಿಸಲ್ಪಟ್ಟಿದೆ ಎನ್ನುವಂತಹದನ್ನು ಸಾಬೀತುಪಡಿಸುತ್ತದೆ. ಅಯೋಧ್ಯೆಯ ಬಾಬರಿ ಮಸೀದಿಯ ಸ್ಥಳದಲ್ಲಿ ಧಾರ್ಮಿಕ ಹಿಂಸಾಚಾರವು 1853ರಲ್ಲಿ ಮೊದಲ ಬಾರಿಗೆ ಸಂಭವಿಸುತ್ತೆ. ಆವದ್ನ ನವಾಬ ವಾಜಿದ್ ಶಾ ಆಳ್ವಿಕೆಯಲ್ಲಿ ನಿರ್ಮೋಹಿಗಳು ಹಿಂದೂ ಪಂಥವು ಬಾಬರ್ನ ಕಾಲದಲ್ಲಿ ಹಿಂದೂ ದೇವಾಲಯವನ್ನು ನೆಲಸಮಗೊಳಿಸುತ್ತೆ ಎಂದು ಪ್ರತಿಪಾದನೆ ಮಾಡ್ತಾರೆ. ಮಸೀದಿಗಾಗಿ 6 ವರ್ಷಗಳ ನಂತರ ಬ್ರಿಟಿಷರು ಸೈಟನ್ನು 2 ವಿಭಾಗಗಳಾಗಿ ವಿಭಾಗ ಮಾಡ್ತಾರೆ. ಬೇಲಿಯನ್ನು ಹಾಕ್ತಾರೆ. ಮುಸ್ಲಿಮರಿಗೆ ಮಸೀದಿಯೊಳಗೆ ಪ್ರಾರ್ಥನೆ ಮಾಡಲು ಅನುಮತಿ ನೀಡ್ತಾರೆ. ಆದರೆ ಹೊರಗಿನ ನ್ಯಾಯಾಲಯವನ್ನು ಹಿಂದೂ ಬಳಕೆಗಾಗಿ ಗೊತ್ತುಪಡಿಸಲಾಗುತ್ತೆ. ವಿಷ್ಣು ದೇವರ ಅವತಾರವೆಂದು ಪರಿಗಣಿಸಲ್ಪಟ್ಟ ರಾಮನು
ಪ್ರಾಚೀನ ಭಾರತೀಯ ಮಹಾಕಾವ್ಯವಾದ ರಾಮಾಯಣದ ಪ್ರಕಾರ ರಾಮನು ಅಯೋಧ್ಯೆಯಲ್ಲಿ ಜನಿಸ್ತಾನೆ. ಇದನ್ನು ರಾಮ ಜನ್ಮಭೂಮಿ ಅಥವಾ ರಾಮ್ ಲಲ್ಲಾ ಅಂದರೆ ರಾಮನ ಬಾಲರೂಪ ಅವರ ಜನ್ಮಸ್ಥಳ ಅಂತ ಹೇಳ್ತಾರೆ. 15ನೇ ಶತಮಾನದಲ್ಲಿ ಮೊಘಲರು ರಾಮ ಜನ್ಮಭೂಮಿಯಲ್ಲಿ ಬಾಬರಿ ಮಸೀದಿ ಎಂಬ ಮಸೀದಿಯನ್ನು ನಿರ್ಮಾಣ ಮಾಡ್ತಾರೆ. ಹಿಂದೂ ದೇವಾಲಯವನ್ನು ಧ್ವಂಸ ಮಾಡಿದ ನಂತರ ಮಸೀದಿಯನ್ನು ನಿರ್ಮಿಸಲಾಗಿದೆ ಎಂದು ಹಿಂದೂಗಳು ಹೋರಾಟವನ್ನು ಆರಂಭ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ವಿವಾದಾತ್ಮಕ ಭೂಮಿಯ ಕುರಿತಾಗಿ ಸುದೀರ್ಘ ಕಾನೂನು ವಿವಾದಗಳು ಕೂಡ ನಡೆಯುತ್ತೆ. ಅಯೋಧ್ಯೆ ಎಂಬ ಪದ, ಇನ್ನು ನಾವು ಇತಿಹಾಸವನ್ನು ನೋಡಿದಾಗ ಅಯೋಧ್ಯೆ ಎಂಬ ಪದವು ಸಂಸ್ಕೃತ ಕ್ರಿಯಾಪದವಾದ ಯುದ್ಧನ ನಿಯಮಿತ ರೂಪುಗೊಂಡ ಉತ್ಪನ್ನ ಆಗಿದೆ. ಯುದ್ಧ ಮಾಡುವುದು 9ನೇ ಶತಮಾನದ ಜೈನ ಕಾವ್ಯವಾದ ಆದಿಪುರಾಣವು ಅಯೋಧ್ಯೆಯು ಹೆಸರಿನಿಂದ ಮಾತ್ರ ಅಸ್ತಿತ್ವದಲ್ಲಿ ಇಲ್ಲ, ಆದರೆ ಶತ್ರುಗಳಿಂದ ಜಯಿಸಲಾಗದ ಅರ್ಹತೆಯಿಂದ ಅಸ್ತಿತ್ವದಲ್ಲಿದೆ ಎಂದು ಹೇಳುತ್ತದೆ. ಅಯೋಧ್ಯೆಯನ್ನು ಸಾಂಕೇತ ಅಂತ ಕೂಡ ಕರೀತಾರೆ ಎಂದು ಆದಿಪುರಾಣವು ಹೇಳುತ್ತದೆ. ಏಕೆಂದರೆ ಅದರ ಭವ್ಯವಾದ ಕಟ್ಟಡಗಳು ಗಮನಾರ್ಹವಾದ ಬ್ಯಾನರ್ಗಳನ್ನು ತಮ್ಮ ತೋಳುಗಳಾಗಿ ಹೊಂದಿದ್ದವು. ರಾಮಾಯಣದಲ್ಲಿ ಅಯೋಧ್ಯೆಯನ್ನು ಪ್ರಾಚೀನ ಕೋಸಲ ಸಾಮ್ರಾಜ್ಯದ ರಾಜಧಾನಿ ಎಂದು ಹೇಳಲಾಗಿದೆ. ಆದ್ದರಿಂದ ಇದನ್ನು ಕೋಸಲ ಎಂದು ಕೂಡ ಕರೆಯುತ್ತಾರೆ. ಅಯೋಧ್ಯೆಯು ಅದರ ಸಮೃದ್ಧಿ ಮತ್ತು ಉತ್ತಮ ಕೌಶಲ್ಯದ ಕಾರಣದಿಂದಾಗಿ ಸುಕೋಶಾಲ ಎಂದು ಪ್ರಸಿದ್ಧಿಯಾಗಿತ್ತು ಎಂದು ಆದಿಪುರಾಣವು ಹೇಳುತ್ತದೆ. ಇನ್ನು ರಾಮಾಯಣ ಮತ್ತು ಮಹಾಭಾರತದಂತಹ ಪ್ರಾಚೀನ ಭಾರತೀಯ ಸಂಸ್ಕೃತ ಭಾಷೆಯ ಮಹಾಕಾವ್ಯಗಳು ಅಯೋಧ್ಯೆ ಎಂಬ ಪೌರಾಣಿಕ ನಗರವನ್ನು ಉಲ್ಲೇಖ ಮಾಡ್ತವೆ. ಇದು ರಾಮ ಸೇರಿದಂತೆ ಕೋಸಲದ ಪೌರಾಣಿಕ ಇಕ್ಷ್ವಾಕು ರಾಜರ ರಾಜಧಾನಿ ಆಗಿತ್ತು. 4ನೇ ಶತಮಾನದ ನಂತರ ಕಾಳಿದಾಸನ ರಘುವಂಶ ಸೇರಿದಂತೆ ಅನೇಕ ಪಠ್ಯಗಳು ಅಯೋಧ್ಯೆಯನ್ನ ಸಾಂಕೇತನ ಇನ್ನೊಂದು ಹೆಸರಾಗಿ ಉಲ್ಲೇಖಿಸುತ್ತವೆ. ಪುರಾತತ್ವ ಶಾಸ್ತ್ರದಗಳ ಪ್ರಕಾರ ಸಾಹಿತ್ಯಿಕ ಪುರಾವೆಗಳು ಇಂದಿನ ಅಯೋಧ್ಯೆಯ ಸ್ಥಳವು 5ನೇ ಅಥವಾ 6ನೇ ಶತಮಾನದ BCಯ ಹೊತ್ತಿಗೆ ಅಂದರೆ ಬಿಫೋರ್ ಕ್ರೈಸ್ಟ್ ಹೊತ್ತಿಗೆ ನಗರ ವಸಾಹತುಗಳಾಗಿ ಅಭಿವೃದ್ಧಿ ಹೊಂದಿತ್ತು ಅಂತ ಹೇಳ್ತವೆ. ಸುಮಾರು 5ನೇ ಶತಮಾನದ BCಯಲ್ಲಿ ಅಂದರೆ ಬಿಫೋರ್ ಕ್ರೈಸ್ಟ್ ಅಲ್ಲಿ ಕ್ರಿಸ್ತ ಹುಟ್ಟೋದಕ್ಕಿಂತ ಮುಂಚೆ ಮಗಧ ಚಕ್ರವರ್ತಿ ಅಜಾತಶತ್ರು ಕೋಸಲವನ್ನು ವಶಪಡಿಸಿಕೊಂಡ ನಂತರ ಸಾಂಕೇತನಿಗೆ ಏನಾಯಿತು ಎಂಬುದು ಸ್ಪಷ್ಟ ಆಗಿಲ್ಲ. ಮುಂದಿನ ಕೆಲವು ಶತಮಾನಗಳವರೆಗೆ ನಗರದ ಪರಿಸ್ಥಿತಿ ಬಗ್ಗೆ ಐತಿಹಾಸಿಕ ಮೂಲಗಳ ಕೊರತೆ ಇದೆ ಎನ್ನುತ್ತೆ ಇತಿಹಾಸ. ಇನ್ನು 4ನೇ ಶತಮಾನದಲ್ಲಿ ಈ ಪ್ರದೇಶವು ಗುಪ್ತರ ನಿಯಂತ್ರಣಕ್ಕೆ ಒಳಪಡುತ್ತೆ. ಅವರು ಬ್ರಾಹ್ಮಣ ಧರ್ಮವನ್ನು ಪುನರುಜ್ಜೀವನಗೊಳಿಸುತ್ತಾರೆ. ಆರಂಭಿಕ ಗುಪ್ತ ರಾಜರು ಸಾಂಕೇತವನ್ನು ಆಳ್ವಿಕೆ ಮಾಡ್ತಾರೆ ಎಂದು ವಾಯುಪುರಾಣ ಮತ್ತು ಬ್ರಹ್ಮಾಂಡ ಪುರಾಣ ದೃಢೀಕರಿಸುತ್ತೆ. ಇಂದಿನ ಅಯೋಧ್ಯೆಯಲ್ಲಿ ಗುಪ್ತರ ಕಾಲದ ಪುರಾತತ್ವ ಶಾಸ್ತ್ರದ ಪದರುಗಳು ಪತ್ತೆಯಾಗಿಲ್ಲ. ಆದರೂ ಇಲ್ಲಿ ಹೆಚ್ಚಿನ ಸಂಖ್ಯೆಯ ಗುಪ್ತ ನಾಣ್ಯಗಳನ್ನು ಕಂಡುಹಿಡಿಯಲಾಗಿದೆ. ಗುಪ್ತರ ಕಾಲದಲ್ಲಿ ನಗರದಲ್ಲಿ ಆವಾಸ ಸ್ಥಾನಗಳು ಇನ್ನೂ ಉತ್ಖನನಗೊಳ್ಳದ ಪ್ರದೇಶಗಳಲ್ಲಿ ನೆಲೆಗೊಂಡಿರುವಂತಹ ಸಾಧ್ಯತೆ ಇದೆ ಎಂದು ಇತಿಹಾಸ ಹೇಳುತ್ತೆ. ಇನ್ನು ವಿಕ್ರಮಾದಿತ್ಯ ಗುಪ್ತ ರಾಜರ ಬಿರುದು ಮತ್ತು ರಾಜಧಾನಿಯನ್ನ ಅಯೋಧ್ಯೆಗೆ ಸ್ಥಳಾಂತರಿಸಿದ ರಾಜನನ್ನ ಸ್ಕಂದಗುಪ್ತ ಎಂದು ಗುರುತಿಸಲಾಗಿದೆ. 6ನೇ ಶತಮಾನದಲ್ಲಿ ಮಿಹಿರಾ ಕುಲ ನೇತೃತ್ವದ ಹೂಣರು ಗುಪ್ತ ಸಾಮ್ರಾಜ್ಯವನ್ನು ಆಕ್ರಮಿಸಿದಾಗ ಅಯೋಧ್ಯೆ ಬಹುಶಃ ಆ ದಾಳಿಯನ್ನು ಅನುಭವಿಸಿತ್ತು. ಗುಪ್ತರ ಪತನದ ನಂತರ ಇದು ಮೌಖರಿ ರಾಜವಂಶದಿಂದ ಆಳಲ್ಪಟ್ಟಿರಬಹುದು. ಅವರ ನಾಣ್ಯಗಳು ಹತ್ತಿರದ ಪ್ರದೇಶಗಳಲ್ಲಿ ಕೂಡ ಕಂಡು ಬಂದಿವೆ ಅಂತ ಇತಿಹಾಸ ನಮಗೆ ತಿಳಿಸುತ್ತೆ. ಇನ್ನು ಅರ್ಶನ ಸಾಮ್ರಾಜ್ಯದ ಪತನದ ನಂತರ ಅಯೋಧ್ಯೆಯನ್ನ ಸ್ಥಳೀಯ ರಾಜರು ಮತ್ತು ಯಶೋವರ್ಮನ್ ಮತ್ತು ಗುರ್ಜರ ಪ್ರತಿಹಾರರು ಸೇರಿದಂತೆ ಕನೌಜ್ನ ಆಡಳಿತಗಾರರು ವಿವಿಧ ರೀತಿಯಲ್ಲಿ ನಿಯಂತ್ರಿಸುತ್ತಾರೆ. 650ರಿಂದ 1050 ಅಂದರೆ AD ಅವಧಿಯಲ್ಲಿ ರಚಿಸಲಾದ ಯಾವುದೇ ಉಳಿದಿರುವ ಪಠ್ಯಗಳಲ್ಲಿ ಅಥವಾ ಶಾಸನಗಳಲ್ಲಿ ಈ ಪಟ್ಟಣವನ್ನು ಉಲ್ಲೇಖಿಸಲಾಗಿಲ್ಲ ಎಂದು ಇತಿಹಾಸ ಹೇಳುತ್ತೆ. ಆದರೂ ಇದನ್ನು 8ನೇ ಶತಮಾನದ ಕವಿತೆ ಗೌಡವಾದ ಹೋದಲ್ಲಿ ಉಲ್ಲೇಖಿಸಲಾದ ಹರಿಶ್ಚಂದ್ರನ ನಗರದೊಂದಿಗೆ ಗುರುತಿಸಬಹುದು. ಇನ್ನು 11ನೇ ಶತಮಾನದಲ್ಲಿ ಬಂದಾಗ ಗಹಡವಲ ರಾಜವಂಶವು ಈ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂದಿತು ಮತ್ತು ವೈಷ್ಣವ ಧರ್ಮವನ್ನು ಉತ್ತೇಜಿಸಿತು. ಅವರು ಅಯೋಧ್ಯೆಯಲ್ಲಿ ಹಲವಾರು ವಿಷ್ಣು ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ. ಅವುಗಳಲ್ಲಿ 5 ಔರಂಗಜೇಬನ ಆಳ್ವಿಕೆಯ ಕೊನೆಯವರೆಗೂ ಉಳಿದುಕೊಂಡಿದ್ವು. ಗಹಡವಾಲರು ನಿರ್ಮಿಸಿದ ರಾಮನ ಜನ್ಮಸ್ಥಳದಲ್ಲಿ ಒಂದು ದೇವಾಲಯ ಇದ್ದಿರಬಹುದು ಎಂದು ಹಾನ್ಸ್ ಬಕ್ಕರ್ ತೀರ್ಮಾನಿಸಿದ್ದಾರೆ. ವಿಷ್ಣು ಹರಿ ಶಾಸನವನ್ನು ಈ ಒಂದು ಶಾಸನದಲ್ಲಿ ನಾವು ಕಾಣಬಹುದು. ನಂತರದ ವರ್ಷಗಳಲ್ಲಿ ವೈಷ್ಣವ ಧರ್ಮದಲ್ಲಿ ರಾಮನ ಆರಾಧನೆಯು ಅಭಿವೃದ್ಧಿಗೊಳ್ಳುತ್ತೆ. ರಾಮನನ್ನ ವಿಷ್ಣುವಿನ ಅಗ್ರಗಣ್ಯ ಅವತಾರ ಅಂತ ಪರಿಗಣಿಸಲಾಗುತ್ತೆ. ತತ್ಪರಿಣಾಮವಾಗಿ ಅಯೋಧ್ಯೆಯ ಪ್ರಾಮುಖ್ಯತೆಯು
ತೀರ್ಥಕ್ಷೇತ್ರವಾಗಿ ಬೆಳೆಯುತ್ತೆ. ಮೊಘಲರ ಆಳ್ವಿಕೆಯಲ್ಲಿ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನ ನಿರ್ಮಿಸುತ್ತಾರೆ. ನಗರವು ಅವಧ್ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ಬ್ರಿಟಿಷರಿಂದ ಔದ್ ಎಂದು ತಪ್ಪಾಗಿ ಉಚ್ಚರಿಸಲಾಗಿದೆ. ಇದು ಅಯೋಧ್ಯೆ ಎಂಬ ಹೆಸರಿನ ರೂಪಾಂತರವಾಗಿದೆ ಎಂದು ಕೂಡ ನಮಗೆ ಇತಿಹಾಸ ಹೇಳುತ್ತೆ. ಇನ್ನು 1850ರ ದಶಕದಲ್ಲಿ ಹಿಂದೂಗಳ ಒಂದು ಗುಂಪು ಬಾಬರಿ ಮಸೀದಿಯನ್ನ ಹಿಂದೂ ದೇವತೆ ರಾಮನ ಜನ್ಮಸ್ಥಳದ ಮೇಲೆ ನಿರ್ಮಿಸಲಾಗಿದೆ ಎಂಬ ಆಧಾರದ ಮೇಲೆ ದಾಳಿಯನ್ನ ಮಾಡ್ತಾರೆ. ಹೆಚ್ಚಿನ ವಿವಾದಗಳನ್ನ ತಡೆಗಟ್ಟಲು ಬ್ರಿಟಿಷ್ ಆಡಳಿತಗಾರರು ಮಸೀದಿ ಆವರಣವನ್ನ ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಹಂಚುತ್ತಾರೆ. 1984ರಲ್ಲಿ ವಿಶ್ವ ಹಿಂದೂ ಪರಿಷತ್ ಪಕ್ಷವು ರಾಮ ಮಂದಿರಕ್ಕಾಗಿ ಬಾಬರಿ ಮಸೀದಿ ಸ್ಥಳವನ್ನ ಮರುಪಡೆಯಲು ಚಳುವಳಿಯನ್ನ ಪ್ರಾರಂಭ ಮಾಡುತ್ತೆ. 2003ರಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದ್ರೆ ASI ಮಸೀದಿಯ ಸ್ಥಳದಲ್ಲಿ ಉತ್ಖನನವನ್ನು ನಡೆಸುತ್ತೆ. ಇದನ್ನ ದೇವಾಲಯದ ಅವಶೇಷಗಳ ಮೇಲೆ ನಿರ್ಮಿಸಲಾಗಿದೆಯೇ ಎಂದು ನಿರ್ಧಾರ ಮಾಡ್ತಾರೆ. ಉತ್ಖನನವು ಮಸೀದಿಯ ಅಡಿಯಲ್ಲಿ ದೇವಾಲಯವು ಅಸ್ತಿತ್ವದಲ್ಲಿದೆ ಎಂದು ಸೂಚಿಸುವ ಸ್ತಂಭದ ಆಧಾರಗಳನ್ನು ಬಹಿರಂಗಪಡಿಸುತ್ತೆ. ಹಿಂದೂಗಳಲ್ಲದೆ ಬೌದ್ಧ ಮತ್ತು ಜೈನ ಪ್ರತಿನಿಧಿಗಳು ತಮ್ಮ ದೇವಾಲಯಗಳನ್ನು ಆನಂತರ 5 ಜುಲೈ 2005ರಂದು 5 ಭಯೋತ್ಪಾದಕರು ಅಯೋಧ್ಯೆಯಲ್ಲಿ ತಾತ್ಕಾಲಿಕ ರಾಮಲಲ್ಲಾ ದೇವಸ್ಥಾನದ ಮೇಲೆ ದಾಳಿ ಮಾಡ್ತಾರೆ. ಭದ್ರತಾ ಪಡೆಗಳೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಎಲ್ಲಾ 5 ಕೊಲ್ಲಲ್ಪಡ್ತಾರೆ ಮತ್ತು ಕಾರ್ಟನ್ ಗೋಡೆಯನ್ನು ಭೇದಿಸಲು ಪ್ರಯತ್ನಿಸಿದಾಗ ಉಂಟಾದ ಬಾಂಬ್ ಸ್ಫೋಟದಲ್ಲಿ ಒಬ್ಬ ನಾಗರಿಕ ಕೂಡ ಸಾವನ್ನಪ್ತಾನೆ. 9 ನವೆಂಬರ್ 2019ರಂದು ಭಾರತದ ಸುಪ್ರೀಂ ಕೋರ್ಟ್ನ 5 ನ್ಯಾಯಾಧೀಶರ ಪೀಠವು ನೀಡಿದ ತೀರ್ಪಿನಲ್ಲಿ ದೇವಾಲಯದ ನಿರ್ಮಾಣಕ್ಕಾಗಿ ಟ್ರಸ್ಟ್ ಅನ್ನು ರಚಿಸಲು ಭೂಮಿಯನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡುತ್ತೆ. ಮಸೀದಿ ನಿರ್ಮಿಸಲು ಉತ್ತರ ಪ್ರದೇಶ ಸುನ್ನಿ ಸೆಂಟ್ರಲ್ ವಕ್ಫ್ ಮಂಡಳಿಗೆ ಅಯೋಧ್ಯೆಯಲ್ಲಿ 2 ಎಕರೆ ಜಾಗವನ್ನ ಅಂದ್ರೆ 2 ಹೆಕ್ಟೇರ್ ಜಾಗವನ್ನ ಅಂದ್ರೆ 5 ಎಕರೆ ಅದು ಮಂಜೂರು ಮಾಡುವಂತೆ ನ್ಯಾಯಾಲಯ ಸರ್ಕಾರಕ್ಕೆ ಸೂಚನೆಯನ್ನು ನೀಡುತ್ತೆ. 5 ಆಗಸ್ಟ್ 2020ರಂದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಮನ ಜನ್ಮಸ್ಥಳವೆಂದು ನಂಬಲಾದ ಹೊಸ ದೇವಾಲಯಕ್ಕೆ ವಿದ್ಯುಕ್ತವಾಗಿ ಅಡಿಪಾಯವನ್ನ ಕೂಡ ಹಾಕ್ತಾರೆ. ಭಾರತದ ಉತ್ತರ ಪ್ರದೇಶದ ಸರಯೂ ನದಿಯ ದಡದಲ್ಲಿರುವ ಒಂದು ನಗರವಾಗಿದೆ ಅಯೋಧ್ಯೆ. ಇದು ಅಯೋಧ್ಯೆ ಜಿಲ್ಲೆಯ ಆಡಳಿತ ಕೇಂದ್ರ ಮತ್ತು ಭಾರತದ ಉತ್ತರ ಪ್ರದೇಶದ ಅಯೋಧ್ಯೆ ವಿಭಾಗ ಆಗಿದೆ. ಅಯೋಧ್ಯ ನಗರವನ್ನ ಅಯೋಧ್ಯ ಮುನ್ಸಿಪಲ್ ಕಾರ್ಪೊರೇಷನ್ ಆಡಳಿತ ನಡೆಸ್ತಾ ಇದೆ. ಇದು ನಗರದ ಆಡಳಿತದ ನಾಗರಿಕ ಸಂಸ್ಥೆ ಆಗಿದೆ. ಅಯೋಧ್ಯೆಯನ್ನ ಐತಿಹಾಸಿಕವಾಗಿ ಸಾಂಕೇತ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಆರಂಭಿಕ ಬೌದ್ಧ ಮತ್ತು ಜೈನ ಅಂಗೀಕೃತ ಗ್ರಂಥಗಳು ಧಾರ್ಮಿಕ ಮುಖಂಡರಾದ ಗೌತಮ ಬುದ್ಧ ಮತ್ತು ಮಹಾವೀರರು ನಗರಕ್ಕೆ ಭೇಟಿ ನೀಡಿ ವಾಸಿಸುತ್ತಿದ್ದರು ಎಂದು ಉಲ್ಲೇಖಿಸುತ್ತದೆ. ಜೈನ ಗ್ರಂಥಗಳು ಇದನ್ನ 5 ತೀರ್ಥಂಕರರಾದ ಋಷಭನಾಥ, ಅಜಿತನಾಥ, ಅಭಿನಂದನನಾಥ, ಸುಮತಿನಾಥ ಮತ್ತು ಅನಂತನಾಥರ ಜನ್ಮಸ್ಥಳ ಅಂತ ವಿವರಿಸುತ್ತೆ. ಇದನ್ನ ಪೌರಾಣಿಕ ಭರತ ಚಕ್ರವರ್ತಿಯೊಂದಿಗೆ ಸಂಯೋಜಿಸುತ್ತದೆ. ಗುಪ್ತರ ಕಾಲದಿಂದಲೂ ಹಲವಾರು ಮೂಲಗಳು ಅಯೋಧ್ಯೆ ಮತ್ತು ಸಾಂಕೇತವನ್ನ ಒಂದೇ ನಗರದ ಹೆಸರಾಗಿ ಉಲ್ಲೇಖಿಸುತ್ತವೆ. ಇಂದಿನ ಅಯೋಧ್ಯೆ ಎಂದು ಜನಪ್ರಿಯವಾಗಿ ಗುರುತಿಸಲ್ಪಟ್ಟಿರುವ ಅಯೋಧ್ಯೆಯ ಪೌರಾಣಿಕ ನಗರವು ಕೋಸಲದ ಹಿಂದೂ ದೇವತೆಯಾದ ರಾಮನ ಜನ್ಮಸ್ಥಳ ಎಂದು ಕರೆಯಲ್ಪಡುತ್ತದೆ ಮತ್ತು ಇದು ರಾಮಾಯಣ ಮತ್ತು ಅದರ ಅನೇಕ ಆವೃತ್ತಿಗಳ ಮಹಾಕಾವ್ಯದ ಒಂದು ಇತಿಹಾಸವನ್ನು ಕೂಡ ನಾವು ಕಾಣಬಹುದಾಗಿದೆ. ಇನ್ನು ರಾಮನ ಜನ್ಮಸ್ಥಳ ಎಂಬ ನಂಬಿಕೆಯಿಂದಾಗಿ ಅಯೋಧ್ಯೆಯು ಹಿಂದೂಗಳ 7 ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಮೊದಲನೆಯದು ಅಂತ ಪರಿಗಣಿಸಲಾಗಿದೆ. ರಾಮನ ಜನ್ಮಸ್ಥಳವೆಂದು ಭಾವಿಸಲಾದ ಸ್ಥಳದಲ್ಲಿ ದೇವಾಲಯ ಇತ್ತು ಎಂದು ನಂಬಲಾಗಿದೆ. ಇದನ್ನ ಮೊಘಲರ ಚಕ್ರವರ್ತಿ ಬಾಬರ್ ಅಥವಾ ಔರಂಗಜೇಬನ ಆದೇಶದಂತೆ ಕೆಡವಲಾಯಿತು ಮತ್ತು ಅದರ ಸ್ಥಳದಲ್ಲಿ ಮಸೀದಿಯನ್ನು ನಿರ್ಮಿಸಲಾಯಿತು ಅಂತ 1992ರಲ್ಲಿ ಈ ಒಂದು ಸ್ಥಳದ ವಿವಾದವು ಹಿಂದೂ ಜನಸಮೂಹದಿಂದ ಮಸೀದಿಯನ್ನು ಕೆಡವಲು ಕಾರಣ ಆಗುತ್ತೆ. ಅವರು ಸ್ಥಳದಲ್ಲಿ ರಾಮನ ಭವ್ಯವಾದ ದೇವಾಲಯವನ್ನು ಮರು ನಿರ್ಮಾಣ ಮಾಡುವ ಗುರಿಯನ್ನ ಹೊಂದಿರ್ತಾರೆ. ಸುಪ್ರೀಂ ಕೋರ್ಟ್ನ 5 ನ್ಯಾಯಾಧೀಶರ ಪೂರ್ಣ ಪೀಠವು ಆಗಸ್ಟ್ನಿಂದ ಅಕ್ಟೋಬರ್ 2019ರವರೆಗೆ ಶೀರ್ಷಿಕೆ ಪ್ರಕರಣಗಳನ್ನು ಆಲಿಸುತ್ತಾ ಮತ್ತು ಪ್ರತಿ ತೆರಿಗೆ ದಾಖಲೆಗಳ ಪ್ರಕಾರ ಭೂಮಿ ಸರ್ಕಾರಕ್ಕೆ ಸೇರಿದೆ ಎಂದು ತೀರ್ಪು ನೀಡಿತು ಮತ್ತು ಹಿಂದೂ ದೇವಾಲಯವನ್ನು ನಿರ್ಮಿಸಲು ಅದನ್ನು ಟ್ರಸ್ಟ್ಗೆ ಹಸ್ತಾಂತರಿಸುವಂತೆ ಆದೇಶವನ್ನು ನೀಡುತ್ತೆ. ಧ್ವಂಸಗೊಂಡ ಬಾಬರಿ ಮಸೀದಿಗೆ ಬದಲಾಗಿ ಮಸೀದಿಯನ್ನು ನಿರ್ಮಿಸಲು ಉತ್ತರ ಪ್ರದೇಶ ಸುನ್ನಿ ಸೆಂಟ್ರಲ್ ವಕ್ಫ್ ಮಂಡಳಿಗೆ ಪರ್ಯಾಯವಾಗಿ 5 ಎಕರೆ ಭೂಮಿಯನ್ನು ನೀಡಲು ಸರ್ಕಾರಕ್ಕೆ ಆದೇಶವನ್ನು ನೀಡುತ್ತೆ. ರಾಮ ಮಂದಿರ ನಿರ್ಮಾಣವು ಆಗಸ್ಟ್ 2020ರಲ್ಲಿ ಪ್ರಾರಂಭ ಆಯಿತು. ಅದು ಈಗ ಜನವರಿ 22, 2024ರಲ್ಲಿ
ಪ್ರಾಣ ಪ್ರತಿಷ್ಠಾಪನೆ ಮೂಲಕ ಸಾರ್ವಜನಿಕರಿಗೆ ಮುಕ್ತವಾಗಿದೆ. ರಾಮನ ಕತೆ ಕಾಲ್ಪನಿಕ ಅಲ್ಲವೇ ಅಲ್ಲ, ಅಯೋಧ್ಯೆಯಲ್ಲಿದೆ ನೂರಾರು ಸಾಕ್ಷಿ ಎನ್ನುತ್ತಾರೆ. ಪೌರಾಣಿಕವಾಗಿ ನೋಡಿದರೆ ಅಯೋಧ್ಯೆ ಕುಶ ಕಟ್ಟಿದ ನಗರ, ಐತಿಹಾಸಿಕವಾಗಿ ನೋಡಿದರೆ ವಿಕ್ರಮಾದಿತ್ಯ ಕಟ್ಟಿದ್ದು. ಅಚ್ಚರಿ ಎಂದರೆ ಈ ನಗರ ವಾಲ್ಮೀಕಿ ರಾಮಾಯಣದಲ್ಲಿರುವ ಹಾಗೇನೆ ಇದೆ. ಪುರಾತನ ಪಟ್ಟಣವಾದ ಅಯೋಧ್ಯೆಯನ್ನ ಹಿಂದೂಗಳ 7 ಪವಿತ್ರ ನಗರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಇದು ಮಹಾನ್ ಭಾರತೀಯ ಮಹಾಕಾವ್ಯದಲ್ಲಿ ಅದರ ಸಂಬಂಧದಿಂದಾಗಿ ಪೂಜ್ಯವಾಗಿ ಇದೆ. ರಾಮನ ಜನನದೊಂದಿಗೆ ರಾಮಾಯಣ, ರಾಮ ಮತ್ತು ಅವನ ತಂದೆ ದಶರಥನ ಆಳ್ವಿಕೆಯೊಂದಿಗೆ ಈ ಮೂಲದ ಪ್ರಕಾರ ಪಟ್ಟಣವು ಸಮೃದ್ಧವಾಗಿದೆ ಮತ್ತು ಉತ್ತಮ ಕೋಟೆಯನ್ನು ಹೊಂದಿತ್ತು ಮತ್ತು ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿತ್ತು ಎಂದು ಕೂಡ ನಮಗೆ ಇತಿಹಾಸ ಹೇಳುತ್ತದೆ. ಇನ್ನು ಅಯೋಧ್ಯೆ ಇರುವಂತಹದ್ದು ಸರಯೂ ನದಿಯ ದಡದ ಮೇಲೆ. ಸರಯೂ ನದಿಯ ಒಂದು ಇತಿಹಾಸ ನಾವು ತಿಳ್ಕೊಳ್ಳೋದಾದ್ರೆ, ಸರಯೂ ಭಾರತದ ಒಂದು ಪುರಾತನ ನದಿ. ಇದು ಇಂದಿನ ಉತ್ತರ ಪ್ರದೇಶದ ಗೋಗ್ರಾ ನದಿಯೇ ಆಗಿದೆ ಎಂದು ಊಹಿಸಲಾಗಿದೆ. ಅಯೋಧ್ಯೆಯ ನಗರ ಈ ಒಂದು ನದಿಯ ದಡದಲ್ಲಿ ಇದೆ. ರಾಮಾಯಣದ ಶ್ರೀರಾಮ ರಾಜ್ಯವಾಳಿದ್ದು ಇದೇ ಸರಯೂ ತೀರದ ಅಯೋಧ್ಯೆಯಲ್ಲಿ. ಇದು ಹಿಮಾಲಯ ಪರ್ವತದಿಂದ ಹರಿಯುವಂತಹ ಒಂದು ಸರೋವರದಲ್ಲಿ ಹುಟ್ಟಿ ಪ್ರವಹಿಸುವುದರಿಂದ ಇದಕ್ಕೆ ಸರಯೂ ಎಂತಕ್ಕಂತಹ ಹೆಸರು ಬಂದಿದೆ. ದೇಶದ ಜನರೆಲ್ಲರೂ ರಾಮನ ಪ್ರತಿಷ್ಠಾಪನೆಯ ಸಂಭ್ರಮದಲ್ಲಿ ಮುಳುಗಿದ್ದಾರೆ. ಭಗವಾನ್ ರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಪೂರ್ಣಗೊಂಡಿದೆ. ಎಲ್ಲೆಡೆ ಅಯೋಧ್ಯೆಯದೇ ಸುದ್ದಿ. ಆದರೆ ಈ ಒಂದು ಸರಯೂ ನದಿಯ ಇತಿಹಾಸ ಏನು ಎಂಬುದನ್ನು ಕೂಡ ತಿಳಿದುಕೊಳ್ಳೋಣ. ಸರಯೂ ನದಿ ಇಲ್ಲದೆ ಅಯೋಧ್ಯೆಯ ಕತೆ ಕೂಡ ಅಪೂರ್ಣ ಆಗುತ್ತೆ. ಭಗವಾನ್ ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಿಂದ ಹರಿಯುವ ಈ ನದಿಗೆ ಹಿಂದೂ ಧರ್ಮದಲ್ಲಿ ವಿಶೇಷವಾದಂತಹ ಮಹತ್ವನೇ ಇದೆ. ಈ ಸರಯೂ ನದಿಯು ಹೇಗೆ ಉಗಮ ಆಯಿತು ನೋಡೋಣ ಸ್ನೇಹಿತರೆ. ಪುರಾಣಗಳ ಪ್ರಕಾರ ಸರಯೂ ನದಿಯ ಉಗಮವು ವಿಷ್ಣುವಿನ ಕಣ್ಣುಗಳ ಮೂಲಕ ಉದ್ಭವವಾಯಿತು ಎನ್ನುತ್ತದೆ. ಪ್ರಾಚೀನ ಕಾಲದಲ್ಲಿ ಶಂಕಾಸುರ ರಾಕ್ಷಸನು ವೇದಗಳನ್ನು ಕದ್ದು ಸಮುದ್ರಕ್ಕೆ ಎಸೆದು ಅಲ್ಲಿ ಅಡಗಿಕೊಳ್ತಾನೆ. ಇದರ ನಂತರ ವಿಷ್ಣುವು ಮತ್ಸ್ಯ ಅವತಾರದಲ್ಲಿ ಬಂದು ಆ ರಾಕ್ಷಸನನ್ನ ಕೊಲ್ತಾನೆ. ನಂತರ ವಿಷ್ಣುವು ವೇದಗಳನ್ನ ಬ್ರಹ್ಮನಿಗೆ ಹಸ್ತಾಂತರಿಸುವ ಮೂಲಕ ತನ್ನ ನಿಜವಾದ ರೂಪವನ್ನ ಪಡೆದುಕೊಳ್ತಾನಂತೆ. ಆ ಸಮಯದಲ್ಲಿ ವಿಷ್ಣು ಸಂತೋಷಗೊಂಡು ಅವನ ಕಣ್ಣುಗಳಿಂದ ಆನಂದದ ಕಣ್ಣೀರು ಸುರಿಯುತ್ತಂತೆ. ಬ್ರಹ್ಮ ಆ ಪ್ರೀತಿಯ ಕಣ್ಣೀರನ್ನ ಮಾನಸ ಸರೋವರದಲ್ಲಿ ಇರಿಸಿ ಅದನ್ನ ಭದ್ರಪಡಿಸಿದಂತೆ. ಈ ನೀರನ್ನ ಪರಾಕ್ರಮಿಯಾದ ವೈವಸ್ವತ ಮಹಾರಾಜರು ಬಾಣದ ಹೊಡೆತದಿಂದ ಮಾನಸ ಸರೋವರದಿಂದ ಹೊರ ತೆಗಿತಾರೆ. ಆ ನೀರಿನ ತೊರೆಯನ್ನ ಸರಯೂ ನದಿ ಎಂದು ಕರೆಯಲಾಗ್ತಾ ಇತ್ತಂತೆ. ಸರಯೂ ನದಿ ಯಾರ ಮಗಳು ಅಂದ್ರೆ, ಮಾನಸ ಖಂಡದಲ್ಲಿ ಸರಯೂಗೆ ಗಂಗಾ ನದಿಯ ಸ್ಥಾನ ಮತ್ತು ಗೋಮತಿ ನದಿಗೆ ಯಮುನಾ ನದಿಯ ಸ್ಥಾನವನ್ನ ನೀಡಲಾಗಿದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಭಗೀರಥ ಗಂಗಾ ನದಿಯನ್ನ ಭೂಮಿಗೆ ತಂದ ರೀತಿಯಂತೆಯೇ ಸರಯೂ ನದಿಯನ್ನು ಸಹ ಭೂಮಿಗೆ ತರಲಾಯಿತು ಎಂದು ಹೇಳಲಾಗುತ್ತದೆ. ವಿಷ್ಣುವಿನ ಮಗಳಾದ ಸರಯೂ ನದಿಯನ್ನ ಭೂಮಿಗೆ ತಂದ ಕೀರ್ತಿ ಬ್ರಹ್ಮರ್ಷಿ ವಸಿಷ್ಠನಿಗೆ ಸಲ್ಲುತ್ತದೆ. ವಸಿಷ್ಠ ಮಹರ್ಷಿ ವಿಷ್ಣುವಿನ ಮಗಳಾದ ಸರಯೂ ನದಿಯನ್ನ ಭೂಮಿಗೆ ತಂದ ಎನ್ನುವಂತಹ ಒಂದು ಇತಿಹಾಸ ಹೇಳುತ್ತೆ. ಸರಯೂ ನದಿಯನ್ನ ಶಪಿಸಿದ ಶಿವ ಭಗವಾನ್ ರಾಮನು ಸರಯೂ ನದಿಯಲ್ಲಿ ಜಲ ಸಮಾಧಿಯಾದನು. ಸರಯೂ ನದಿಯಲ್ಲಿ ರಾಮನು ತನ್ನ ಲೀಲೆಯನ್ನ ಪೂರ್ಣಗೊಳಿಸ್ತಾನೆ. ಈ ಕಾರಣದಿಂದಾಗಿ ಭಗವಾನ್ ಶಿವನು ಸರಯೂ ನದಿ ಮೇಲೆ ತುಂಬಾ ಕೋಪಗೊಳ್ತಾನೆ ಮತ್ತು ತನ್ನ ನೀರನ್ನ ದೇವಾಲಯದಲ್ಲಿ ಅರ್ಪಿಸಲು ಪೂಜೆಯಲ್ಲಿ ಬಳಸಲಾಗದಂತೆ ಆಗಲಿ ಎಂದು ಸರಯೂಗೆ ಶಾಪ ನೀಡ್ತಾನೆ. ಇದರ ನಂತರ ಸರಯೂ ಭಗವಾನ್ ಶಿವನ ಪಾದಗಳಿಗೆ ಬಿದ್ದು, ಪ್ರಭು ಇದರಲ್ಲಿ ನನ್ನ ತಪ್ಪೇನು ಎಂದು ಕೇಳಲಂತೆ. ಇದು ಜಗತ ನಿಯಮ, ನಾನೇನು ಮಾಡಲಾಗುತ್ತೆ ಎಂದು ಸರಯೂ ಬೇಡಿಕೊಂಡ್ಲಂತೆ. ಮಾತಾ ಸರಯೂ ಬೇಡಿದಾಗ ಶಿವನ ಕೋಪ ಕಡಿಮೆಯಾಗಿ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಶಿವ ತಾಯಿ ಸರಯೂಗೆ, ನಾನು ನನ್ನ ಶಾಪವನ್ನ ಹಿಂತೆಗೆದುಕೊಳ್ಳಲು ಸಾಧ್ಯ ಇಲ್ಲ, ಆದರೆ ನಿನ್ನ ನೀರನ್ನ ಪೂಜೆಗೆ ಬಳಸಲಾಗುವುದಿಲ್ಲ. ಆದರೆ ನಿನ್ನ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಜನರ ಪಾಪಗಳು ತೊಳೆದು ಹೋಗುತ್ತವೆ ಎಂದು ಹೇಳಿ ವರ ನೀಡಿದನಂತೆ. ಹಾಗೆ ಸರಯೂ ನದಿ ಇಂದಿಗೂ ಪವಿತ್ರ ನದಿಯಾಗಿ ಜನರ ಪಾಪ ನಿವಾರಣೆ ಮಾಡುತ್ತಿದ್ದಾಳೆ ಎನ್ನುವಂತಹದ್ದು ನಂಬಿಕೆ. ಇದಾಗಿದೆ ಸ್ನೇಹಿತರೆ ಅಯೋಧ್ಯೆಯಲ್ಲಿ ಸ್ಥಾಪನೆಗೊಂಡಿರುವಂತಹ ರಾಮ ಮಂದಿರದ ಹಿನ್ನೆಲೆಯ ಮಹತ್ವ ಹಾಗೂ ಸರಯೂ ನದಿಯು ಶಾಪಗ್ರಸ್ತ ನದಿ ಆಗಲು ಕಾರಣವಾದಂತಹ ಹಿನ್ನೆಲೆ. ವಿಡಿಯೋ ಇಷ್ಟ ಆಗಿದೆ ತಮಗೆಲ್ಲರಿಗೂ ಕೂಡ ಅಂತ ಭಾವಿಸ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಧನ್ಯವಾದಗಳು.